ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ನಗರದ ರಕ್ಷಣೆಗಾಗಿ ಸೈನಿಕರನ್ನು ನಿಯಮಿಸಿದುದು, ಸೀತೆಯ ವಿಷಯದಲ್ಲಿ ತನಗಿರುವ ಆಸಕ್ತಿಯನ್ನು ಮತ್ತು ಅವಳನ್ನು ಅಪಹರಿಸಿದ ಪ್ರಸಂಗವನ್ನು ತಿಳಿಸಿ ಮುಂದಿನ ಕಾರ್ಯಕ್ಕೆ ಸಭಾಸದರ ಸಮ್ಮತಿಯನ್ನು ಬಯಸಿದುದು, ಕುಂಭಕರ್ಣನಿಂದ ರಾವಣನ ನಿಂದನೆ, ಬಳಿಕ ಸಮಸ್ತ ಶತ್ರುಗಳನ್ನು ಸಂಹರಿಸುವ ಭಾರವನ್ನು ತಾನೇ ವಹಿಸಿಕೊಂಡುದು ಎಂಬ 12ನೆಯ ಸರ್ಗಕ್ಕೆ ಸ್ವಾಗತ. ಸತಾಂ ಪರಿಷದಂ ಕೃತ್ಸ್ನಾಂ ಸಮೀಕ್ಷ್ಯ ಸಮಿತಿಂಜಯ ಪ್ರಚೋದಯಾಮಾಸ ತದಾ ಪ್ರಹಸ್ತಂ ವಾಹಿನೀಪತಿಂ. ಯುದ್ಧದಲ್ಲಿ ಯಾವಾಗಲೂ ಜಯಗಳಿಸುವವನಾಗಿದ್ದ ರಾವಣನು ಸಮಗ್ರ ಸಭೆಯನ್ನು ವೀಕ್ಷಿಸಿ ಸೇನಾಪತಿಯಾದ ಪ್ರಹಸ್ತನಿಗೆ ಹೇಳಿದನು, ಸೇನಾಪತಿಯೇ, ಅಸ್ತ್ರವಿದ್ಯೆಯಲ್ಲಿ ಪಾರಂಗತನಾದ ರಥ, ಅಶ್ವ, ಗಜ, ಪದಾತಿ ಸೈನಿಕರು ನಗರದ ರಕ್ಷಣೆಯಲ್ಲಿ ತತ್ಪರರಾಗಿರುವಂತೆ ಆಜ್ಞಾಪಿಸು. ಜಿತೇಂದ್ರಿಯನಾದ ಪ್ರಹಸ್ತನು ರಾಜಾಜ್ಞೆಯನ್ನು ಪರಿಪಾಲಿಸುವ ಇಚ್ಛೆಯಿಂದ ಸಮಸ್ತ ಸೈನಿಕರನ್ನು ನಗರದ ಹೊರ ಒಳ ಭಾಗಗಳಲ್ಲಿ ಯಥಾಯೋಗ್ಯವಾದ ಸ್ಥಾನಗಳಲ್ಲಿ ಇರಿಸಿದನು. ಹೀಗೆ ಪ್ರಹಸ್ತನು ನಗರದ ರಕ್ಷಣೆಗಾಗಿ ಎಲ್ಲ ಸೈನಿಕರನ್ನು ನಿಯೋಜಿಸಿ ರಾವಣನಿಗೆ ಅಭಿಮುಖವಾಗಿ ಕುಳಿತು ಹೇಳಿದನು, ಮಹಾರಾಜ, ಮಹಾಬಲಿಷ್ಠನಾದ ಮಹಾರಾಜನಾದ ನಿನ್ನ ಸೈನ್ಯವನ್ನು ನಾನು ನಗರದ ಹೊರ ಒಳ ಭಾಗಗಳಲ್ಲಿ ಆಯಕಟ್ಟಿನ ಸ್ಥಾನಗಳಲ್ಲಿ ನಿಲ್ಲಿಸಿದ್ದೇನೆ. ಈಗ ನೀನು ವ್ಯಾಕುಲವಿಲ್ಲದ ಮನಸ್ಸಿನಿಂದ ಶೀಘ್ರವಾಗಿಯೇ ನಿನಗೆ ಅಭೀಷ್ಟವಾದ ಕಾರ್ಯವನ್ನು ಮಾಡಬಹುದು. ರಾಜ್ಯದ ಹಿತೈಷಿಯಾದ ಪ್ರಹಸ್ತನ ಈ ಮಾತನ್ನು ಕೇಳಿ ತನ್ನ ಸುಖದ ಮೇಲೆಯೇ ಹೆಚ್ಚು ಆಸಕ್ತನಾಗಿದ್ದ ರಾವಣನು ಸ್ನೇಹಿತರ ಮಧ್ಯದಲ್ಲಿ ಈ ಮಾತುಗಳನ್ನು ಹೇಳಿದನು. ಪ್ರಿಯ ಪ್ರಿಯೇ ಸುಖೇ ದುಃಖೇ ಲಾಭಾಲಾಭೇ ಹಿತಾಹಿತೆ ಧರ್ಮ ಕಾಮಾರ್ಥ ಕೃಚ್ರೇಶು ಯೂಯಮರ್ಹತವೇದಿತುಂ. ಧರ್ಮ ಕಾಮಾರ್ಥಗಳ ವಿಷಯದಲ್ಲಿ ಸಂಕಟವು ಪ್ರಾಪ್ತವಾಗಿರುವ ಈ ಸಮಯದಲ್ಲಿ ನೀವು ಪ್ರಿಯ ಅಪ್ರಿಯ, ಸುಖ ದುಃಖ, ಲಾಭ ಹಾನಿ, ಹಿತ ಅಹಿತ ಇವುಗಳ ವಿಷಯವಾಗಿ ವಿಚಾರ ಮಾಡಲು ಸಮರ್ಥರಾಗಿರುವಿರಿ. ನೀವು ಪರಸ್ಪರ ವಿಚಾರ ಮಾಡಿ ಸಮಾಲೋಚಿಸಿ ಯಾವ ಯಾವ ಕಾರ್ಯಗಳನ್ನು ನನ್ನ ಸಲುವಾಗಿ ಆರಂಭಿಸಿರುವಿರೋ ಅವು ಯಾವುವು ಇದುವರೆಗೆ ಯಾವುದೇ ಕಾರಣದಿಂದಲೂ ನಿಷ್ಫಲವಾಗಿರುವುದಿಲ್ಲ. ಚಂದ್ರ ಗ್ರಹ ನಕ್ಷತ್ರಗಳಿಂದಲೂ ದೇವತೆಗಳಿಂದಲೂ ಸಮಾವೃತನಾದ ಇಂದ್ರನು ಯಾವ ರೀತಿಯಲ್ಲಿ ಸ್ವರ್ಗದ ಸಂಪತ್ತನ್ನು ಉಪಭೋಗಿಸುತ್ತಿರುವನೋ ಹಾಗೆಯೇ ನಿಮ್ಮಿಂದ ಸುತ್ತುವರಿಯಲ್ಪಟ್ಟಿರುವ ನಾನು ಲಂಕಾ ರಾಜ್ಯದ ಸಂಪತ್ತನ್ನು ಉಪಭೋಗಿಸುತ್ತಿದ್ದೇನೆ. ನಾನು ಯಾವುದೇ ಕಾರ್ಯವನ್ನು ಮಾಡಿದರೂ ಅದಕ್ಕೆ ನಿಮ್ಮ ಸಮರ್ಥನೆಯನ್ನು ಪಡೆಯಲು ಪ್ರಯತ್ನಿಸುತ್ತಲೇ ಇದ್ದೇನೆ. ಆದರೆ ಆಗ ಕುಂಭಕರ್ಣನು ಮಲಗಿ ನಿದ್ರಿಸುತ್ತಿದ್ದುದರಿಂದ ಈ ವಿಷಯವನ್ನು ಚರ್ಚಿಸಲು ಸಾಧ್ಯವಾಗಲಿಲ್ಲ. ಮಹಾಬಲನಾದ ಸರ್ವಶಸ್ತ್ರಧಾರಿಗಳಿಗೂ ಶ್ರೇಷ್ಠನಾದ ಈ ಕುಂಭಕರ್ಣನು 6 ತಿಂಗಳವರೆಗೆ ಮಲಗಿಯೇ ಇದ್ದು ಈಗ ತಾನೇ ಎದ್ದಿದ್ದಾನೆ. ರಾಕ್ಷಸರ ಸಂಚಾರ ಭೂಮಿಯಾಗಿದ್ದ ದಂಡಕಾರಣ್ಯದಲ್ಲಿ ಜನಕನ ಮಗಳಾದ ರಾಮನ ಪ್ರಿಯ ಭಾರ್ಯೆಯಾದ ಸೀತೆಯನ್ನು ನಾನು ಕರೆತಂದಿದ್ದೇನೆ. ಆದರೆ ಮಂದಗಾಮಿನಿಯಾದ ಈ ಸೀತೆಯು ನನ್ನ ಹಾಸಿಗೆಯಲ್ಲಿ ಮಲಗಲು ಇಷ್ಟಪಡುತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ಸೀತೆಗೆ ಅನುರೂಪಳಾಗಿರುವ ಬೇರೊಬ್ಬ ಸುಂದರ ಸ್ತ್ರೀಯು 3 ಲೋಕಗಳಲ್ಲಿಯೂ ಇರುವುದಿಲ್ಲ. ತನು ಮಧ್ಯ ಪ್ರತುಶ್ರೋಣಿ ಶಾರದೇಂದು ನಿಭಾನನ ಹೇಮ ಬಿಂಬ ನಿಭಾ ಸೌಮ್ಯ ಮಾಯೇವ ಮಯ ನಿರ್ಮಿತ. ತೆಳುವಾದ ನಡುವುಳ್ಳವಳು, ಸ್ಥೂಲವಾದ ನಿತಂಬವುಳ್ಳವಳು, ಚಂದ್ರ ಸದೃಶವಾದ ಮುಖವುಳ್ಳವಳು, ಚಿನ್ನದ ಪ್ರತಿಮೆಯಂತೆಯೇ ಇದ್ದಾಳೆ. ಮಯಾಸುರನಿಂದ ನಿರ್ಮಿತವಾದ ಮಾಯೆಯೋ ಎಂಬಂತೆ ಕಾಣುತ್ತಾಳೆ. ಸುಲೋಹಿತ ತಲೌ ಶ್ಲಕ್ಷ್ಣೌ ಚರಣೌ ಸುಪ್ರತಿಷ್ಠಿತೌ ದೃಷ್ಟ್ವಾ ತಾಮ್ರ ನಖೌ ತಸ್ಯ ದೀಪ್ಯತೆ ಮೇ ಶರೀರಜಃ. ಅವಳ ಪಾದ ತಲಗಳು ಕೆಂಪಾಗಿವೆ, ಸುಂದರವಾಗಿಯೂ ಸುದೃಢವಾಗಿಯೂ ಇವೆ. ಕೆಂಪಾಗಿರುವ ಅವಳ ಕಾಲುಗುರುಗಳನ್ನು ನೋಡಿದೊಡನೆಯೇ ಕಾಮಾಗ್ನಿಯು ಉದ್ದೀಪನಗೊಳ್ಳುತ್ತದೆ. ಹುತಾಗ್ನೇರರ್ಚಿ ಸಂಕಾಶಾಮೇನಾಂ ಸೌರೀಮಿವ ಪ್ರಭಾಂ ಉನ್ನಸಂ ವದನಂ ವಲ್ಗುಂ ವಿಪುಲಾಂ ಚಾರುಲೋಚನಂ ಪಶ್ಯಂ ಸ್ತದಾ ವಶಸ್ತಸ್ಯ ಕಾಮಸ್ಯ ವಶಮೇಯಿವ. ತುಪ್ಪದ ಆಹುತಿಯಿಂದ ಉದ್ದೀಪ್ತನಾದ ಅಗ್ನಿಯ ಜ್ವಾಲೆಯಂತೆಯೋ ಸೂರ್ಯನ ಪ್ರಭೆಯಂತೆಯೋ ಇರುವ ಸೀತಾದೇವಿಯ ಎತ್ತರವಾದ ಮೂಗಿನಿಂದಲೂ ವಿಶಾಲವಾದ ಕಣ್ಣುಗಳಿಂದಲೂ ಕೂಡಿರುವ ವಿಶಾಲವೋ ಸುಂದರವೋ ಆದ ಮುಖವನ್ನು ನೋಡಿ ನಾನು ಪರವಶನಾಗಿ ಕಾಮದೇವನ ಅಧೀನನಾಗಿ ಬಿಟ್ಟಿದ್ದೇನೆ. ಕ್ರೋಧ ಹರ್ಷ ಸಹಾಯೇನ ದುರ್ವರ್ಣ ಕರಣೇನ ಚ ಶೋಕ ಸಂತಾಪ ನಿತ್ಯೇನ ಕಾಮೇನ ಕಲುಷೀಕೃತಃ
ಆ ಕಾಮವು ಕ್ರೋಧ ಹರ್ಷ ಸಹಿತವಾಗಿದೆ. ನನ್ನ ದೇಹಕಾಂತಿಯು ಕೆಡುವಂತೆ ಮಾಡಿದೆ. ಸದಾ ಶೋಕ ಸಂತಾಪಗಳನ್ನು ಉಂಟು ಮಾಡುತ್ತಿದೆ. ಅಂತಹ ಕಾಮವು ನನ್ನನ್ನು ಕಲುಷಗೊಳಿಸಿಬಿಟ್ಟಿದೆ. ಸಾತು ಸಂವತ್ಸರಂ ಕಾಲಂ ಮಾಮಯಾಚತ ಭಾಮಿನಿ ಪ್ರತೀಕ್ಷಮಾಣ ಭರ್ತಾರಂ ರಾಮಮಾಯತಲೋಚನ ತನ್ಯಯ ಚಾರುನೇತ್ರಾಯ ಪ್ರತಿಜ್ಞಾತಂ ವಚಃಶುಭಂ. ವಿಶಾಲ ನೇತ್ರೆಯಾದ ಸೀತೆಯು ತನ್ನ ಪತಿಯನ್ನು ನಿರೀಕ್ಷಿಸುತ್ತಾ 1 ವರ್ಷದ ಗಡುವು ಕೇಳಿದ್ದಾಳೆ. ಮನೋಹರ ನೇತ್ರೆಯಾದ ಸೀತೆಯ ಆ ಶುಭಕರವಾದ ಮಾತನ್ನು ಕೇಳಿ ಅದನ್ನು ನಡೆಸಿಕೊಡುವುದಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ಭ್ರಾಂತೋಹಂ ಸತತಂ ಕಾಮಾದ್ಯಾತೋ ಹಯ ಇವಾಧ್ವನಿ ಕಥಂ ಸಾಗರಮಕ್ಷೋಭ್ಯಂ ತರಿಷ್ಯಂತಿ ವನೌಕಸಃ ಬಹುಸತ್ವ ಸಮಾಕೀರ್ಣಂ ತೌ ವಾ ದಶರಥಾತ್ಮಜೌ. ಬಹುದೀರ್ಘವಾದ ಮಾರ್ಗದಲ್ಲಿ ನಡೆದ ಕುದುರೆಯು ಆಯಾಸಗೊಳ್ಳುವಂತೆ ಕಾಮ ಪೀಡಿತನಾಗಿರುವ ನಾನು ಬಹಳ ಆಯಾಸಗೊಂಡಿದ್ದೇನೆ. ಆದರೆ ಶತ್ರುಗಳ ಕಡೆಯಿಂದ ನಾನು ಯಾವ ಭಯವನ್ನು ನಿರೀಕ್ಷಿಸುತ್ತಿಲ್ಲ. ವಾನರರೇ ಆಗಲಿ, ದಶರಥನ ಮಕ್ಕಳಾದ ರಾಮಲಕ್ಷ್ಮಣರೇ ಆಗಲಿ, ಅಲ್ಪಸಂಖ್ಯಾತವಾದ ಜಲಜಂತುಗಳಿಂದಲೋ ಮೀನುಗಳಿಂದಲೋ ಸಮಾಕುಲವಾಗಿ ಎದುರಿಸಲು ಅಸಾಧ್ಯವಾದ ಸಮುದ್ರವನ್ನು ಹೇಗೆ ತಾನೇ ದಾಟುವರು? ಅಥವಾ ಒಂದೇ ಒಂದು ಕಪಿಯು ಬಂದು ಮಹತ್ತರವಾದ ಸಂಹಾರ ಕಾರ್ಯವನ್ನು ಮಾಡಿಬಿಟ್ಟಿತು. ಇದರಿಂದ ನೀವು ಯೋಚಿಸಿ ಕಾರ್ಯ ಮಾಡಬೇಕಲ್ಲವೇ ಎಂದು ನೀವು ಭಾವಿಸುವಿರಾದರೆ ಅದನ್ನು ನಿಮ್ಮ ಬುದ್ಧಿಗೆ ಅನುಗುಣವಾಗಿ ಯೋಚಿಸಿ ಹೇಳಿರಿ. ದುರ್ಜ್ಞೇಯ ಕಾರ್ಯಗತಯ, ಯಾವ ಕಾರ್ಯವನ್ನು ಮಾಡಿದರೆ ಎಂತಹ ಫಲಿತಾಂಶವು ಪ್ರಾಪ್ತವಾಗುವುದೆಂಬುದನ್ನು ತಿಳಿಯುವುದು ಬಹಳ ಕಷ್ಟವೇ ಸರಿ. ಒಂದಂತೂ ನಿಶ್ಚಯ, ಮನುಷ್ಯರಿಂದ ನಮಗೆ ಯಾವ ಭಯವೂ ಇಲ್ಲ. ಆದರೂ ಕೂಡ ನೀವು ಇದನ್ನು ವಿಮರ್ಶಿಸಿ ಹೇಳಬೇಕು. ಹಿಂದೆ ನಡೆದ ದೇವಾಸುರ ಯುದ್ಧದಲ್ಲಿ ನಿಮ್ಮೊಡನೆ ಸೇರಿಕೊಂಡು ನಿಮ್ಮೆಲ್ಲರ ಸಹಾಯದಿಂದ ನಾನು ವಿಜಯವನ್ನು ಪಡೆದೆನು. ಈಗ ಸುಗ್ರೀವ ಪ್ರಮುಖರಾದ ವಾನರರನ್ನು ಜಯಿಸಲೂ ಕೂಡ ನೀವೆಲ್ಲರೂ ಸಹಾಯ ಮಾಡಿರಿ. ಸೀತೆಯು ಎಲ್ಲಿರುವಳೆಂಬುದನ್ನು ತಿಳಿದು ಆ 2 ರಾಜಕುಮಾರರು ಸುಗ್ರೀವನೇ ಮೊದಲಾದ ವಾನರರನ್ನು ಮುಂದು ಮಾಡಿಕೊಂಡು ಸಮುದ್ರದ ಆಚೆಯ ತೀರದಲ್ಲಿ ಬಂದಿಳಿದಿದ್ದಾರೆ. ಅದೇ ಯಾಚ ಮಯಾ ಸೀತಾ ವಧ್ಯೌ ದಶರಥಾತ್ಮಜೌ ಭವದ್ಭಿರ್ಮಂತ್ರತಾಂ ಮಂತ್ರಃ ಸುನೀತಿಶ್ಚಾಭಿಧೀಯತಾಂ. ಸೀತೆಯನ್ನು ಬಿಟ್ಟುಕೊಡದಂತೆಯೂ ಆ 2 ದಶರಥನ ಮಕ್ಕಳನ್ನು ಸಂಹರಿಸಲು ಸಾಧ್ಯವಾಗುವಂತೆಯೂ ನೀವೆಲ್ಲರೂ ಸೇರಿ ಸಮಾಲೋಚಿಸಿರಿ. ಈ 2 ಕಾರ್ಯವನ್ನು ಸಾಧಿಸಲು ಸಾಧ್ಯವಾಗುವಂತಹ ಸುನಿಶ್ಚಿತವಾದ ಉಪಾಯವೋ ಯಾವುದೆಂಬುದನ್ನು ಹೇಳಿರಿ. ಜಗತ್ತಿನಲ್ಲಿ ಇಂದ್ರಾದಿಗಳಿಗೂ ನನ್ನನ್ನು ಜಯಿಸುವ ಶಕ್ತಿ ಇರುವುದನ್ನು ನಾನು ಕಾಣುತ್ತಿಲ್ಲ. ಹೀಗಿರುವಾಗ ಮನುಷ್ಯನೊಬ್ಬನು ವಾನರರೊಡನೆ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದು ನನ್ನನ್ನು ಜಯಿಸುವ ಸಾಧ್ಯತೆಯೇ ಇಲ್ಲ. ಆದುದರಿಂದ ಸರ್ವಥಾ ನನಗೆ ಜಯವು ಲಭಿಸುತ್ತದೆ. ಕಾಮಾತುರನಾಗಿದ್ದ ರಾವಣನ ಖೇದಪೂರ್ವಕವಾದ ಈ ಪ್ರಲಾಪವನ್ನು ಕೇಳಿ ಕುಂಭಕರ್ಣನು ಪರಮ ಕ್ರುದ್ಧನಾಗಿ ಹೇಳಿದನು. ಯದಾತು ರಾಮಸ್ಯ ಸಲಕ್ಷ್ಮಣಸ್ಯ ಪ್ರಸಹ್ಯ ಸೀತಾ ಖಲು ಸಾ ಇಹಾಹೃತ ಸಕೃತ್ಸಮೀಕ್ಷೇವ ಸುನಿಶ್ಚಿತಂ ತದಾ ಭಜೇತ ಚಿತ್ತಂ ಯಮುನೇಮ ಯಾಮುನಂ. ಮಹಾರಾಜ, ನೀನು ಯಾವಾಗ ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದವಳಾದ ಸೀತೆಯನ್ನು ಬಲಾತ್ಕಾರವಾಗಿ ಇಲ್ಲಿಗೆ ಸೆಳೆದು ತಂದೆಯೋ ಆಗಲೇ ನೀನು ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮುಂದೆ ಅದರಿಂದ ಆಗಬಹುದಾದ ಆಗು ಹೋಗುಗಳನ್ನು ಊಹಿಸಿ ಕಾರ್ಯ ಮಾಡುವ ಬುದ್ಧಿಯನ್ನು ಆಶ್ರಯಿಸಬೇಕಾಗಿದ್ದಿತು. ಯಮುನೋತ್ರಿಯಿಂದ ಕೆಳಕ್ಕೆ ಇಳಿದು ಬರುವ ಯಮುನಾ ನದಿಯು ಅಲ್ಲಿರುವ ಕುಂಡವನ್ನು ತುಂಬಿಯೇ ಮುಂದೆ ಹರಿಯುತ್ತದೆ. ಅನಂತರ ಹಿಂದಿರುಗಿ ಬಂದು ಕುಂಡವನ್ನು ಸೇರಿಕೊಳ್ಳಲು ಅದಕ್ಕೆ ಸಾಧ್ಯವಿಲ್ಲ. ನೀನು ಸೀತೆಯನ್ನು ಕರೆತರುವ ಮೊದಲೇ ನಮ್ಮೆಲ್ಲರೊಡನೆ ಸಮಾಲೋಚಿಸಬೇಕಾಗಿದ್ದಿತು. ಕಾಲವು ಮೀರಿ ಪರಿಸ್ಥಿತಿಯು ವಿಷಮಿಸಿರುವಾಗ ಇಂತಹ ಮಂತ್ರಾಲೋಚನೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಸರ್ವಮೇತನ್ ಮಹಾರಾಜ ಕೃತಮ ಪ್ರತಿಮಂ ತವ ವಿಧೀಯೇತ ಸಹಸ್ಮಾಭಿರಾಧಾವೇ ವಾಸ್ಯ ಕರ್ಮಣಃ. ಈ ಕಾರ್ಯದ ಹಿತ ಅಹಿತಗಳನ್ನು ಕುರಿತು ನೀನು ಮೊದಲೇ ನಮ್ಮೊಡನೆ ಮಂತ್ರಾಲೋಚನೆ ಮಾಡಿದ್ದರೆ ನಿನ್ನ ಕಾರ್ಯವು ಅಸದೃಶವಾದುದಾಗುತ್ತಿದ್ದಿತು. ನ್ಯಾಯೇನ ರಾಜ ಕಾರ್ಯಾಣಿ ಯಃ ಕರೋತಿ ದಶಾನನ ನ ಸ ಸಂತಪ್ಯತೆ ಪಶ್ಚಾನ್ ನಿಶ್ಚಿತಾರ್ಥ ಮತಿರ್ನೃಪಃ. ದಶಾನನ, ಯಾವ ರಾಜನು ಎಲ್ಲ ರಾಜಕಾರ್ಯಗಳನ್ನು ನ್ಯಾಯಪೂರ್ವಕವಾಗಿಯೇ ಮಾಡುವನೋ ಅಂತಹವನ ಬುದ್ಧಿಯು ತಾನು ಮಾಡಿದ್ದು ಸರಿ ಎಂಬ ನಿಶ್ಚಿತವಾದ ಅಭಿಪ್ರಾಯದಿಂದ ಕೂಡಿರುವುದರಿಂದ ಪುನಃ ಅವನು ಪಶ್ಚಾತ್ತಾಪ ಪಡಬೇಕಾಗುವುದಿಲ್ಲ.
ಅನುಪಾಯೇನ ಕರ್ಮಾಣಿ ವಿಪರೀತಾನಿ ಯಾನಿ ಚ ಕ್ರಿಯಮಾಣಾನಿ ದುಷ್ಯಂತಿ ಹವಿಂಶಸ್ ಪ್ರಯತೇಷ್ಣಿಮ. ಸಾಮ ದಾನ ಭೇದವೇ ಮೊದಲಾದ ಉಪಾಯಗಳನ್ನು ಆಶ್ರಯಿಸದೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವ ಕಾರ್ಯಗಳು ಅಪರಿಶುದ್ಧವಾದ ಹೋಮಕುಂಡಗಳಲ್ಲಿ ಹಾಕಿದ ಹವಿಸ್ಸುಗಳಂತೆ ಕೆಟ್ಟು ಹಾಳಾಗುತ್ತವೆ. ಯಃ ಪಶ್ಚಾತ್ ಪೂರ್ವ ಕಾರ್ಯಾಣಿ ಕುರುತೆ ಬುದ್ಧಿಮೋಹಿತಃ ಪೂರ್ವಂ ಚೋತ್ತರ ಕಾರ್ಯಾಣಿ ನಸ ವೇದ ನಯಾನಯೋ. ವಿಮೋಹಿತನಾದ ಯಾವನು ಮೊದಲು ಮಾಡಬೇಕಾದ ಕಾರ್ಯಗಳನ್ನು ಕಡೆಯಲ್ಲಿ ಮಾಡಲು ಅಪೇಕ್ಷಿಸುವನೋ ಮತ್ತು ಕಡೆಯಲ್ಲಿ ಮಾಡಬೇಕಾದುದನ್ನು ಮೊದಲೇ ಮಾಡಿಬಿಡುವನೋ ಅಂತಹವನು ನೀತಿ ಮತ್ತು ಅನೀತಿಗಳು ಯಾವುದೆಂಬುದನ್ನೇ ತಿಳಿದಿರುವುದಿಲ್ಲ. ಚಪಲಸ್ಯ ತು ಕೃತ್ಯೇಷು ರಸಮೀಕ್ಷ್ಯಾಧಿಕಂ ಫಲಂ ಕ್ಷಿಪ್ರಮನ್ಯೇ ಪ್ರಪದ್ಯಂತೆ ಕ್ರೌಂಚಸ್ಯ ಖಮಿವ ದ್ವಿಜಾಹ. ಶತ್ರುಗಳು ತಮ್ಮ ಎದುರಾಳಿಯು ಬಲದಲ್ಲಿ ತಮಗಿಂತಲೂ ಅಧಿಕನಾಗಿದ್ದರೂ ಅವನು ಚಪಲ ಚಿತ್ತನಾಗಿದ್ದರೆ ಅವನನ್ನು ದಮನ ಮಾಡಲು ಹಂಸ ಪಕ್ಷಿಯು ದಾಟಿ ಹೋಗಲು ಅಸಾಧ್ಯವಾದ ಕ್ರೌಂಚ ಪರ್ವತದಲ್ಲಿ ಕುಮಾರಸ್ವಾಮಿಯು ತನ್ನ ಶಕ್ತ್ಯಾಯುಧದಿಂದ ಮಾಡಿರುವ ರಂಧ್ರವನ್ನು ಹುಡುಕಿಕೊಂಡು ಹೋಗುವಂತೆ ಅವನ ದೋಷವನ್ನೇ ಹುಡುಕುತ್ತಿರುತ್ತಾರೆ. ತ್ವಯೇದಂ ಮಹದಾರಬ್ಧಂ ಕಾರ್ಯಮಪ್ರತಿಚಿಂತಿತಂ ದಿಷ್ಟ್ಯಾ ತ್ವಾಂ ನಾವಧಿದ್ರಾಮೋ ವಿಷಮಿಶ್ರ ವಿಷಂ. ಮಹಾರಾಜ, ನೀನು ಮುಂದಾಗುವ ಪರಿಣಾಮವನ್ನು ಯೋಚನೆ ಮಾಡದೆಯೇ ಇಂತಹ ದುಷ್ಕರವಾದ ಕಾರ್ಯವನ್ನು ಆರಂಭಿಸಿಬಿಟ್ಟಿರುವೆ. ವಿಷಮಿಶ್ರವಾದ ಮಾಂಸದಂತೆ ಈ ಕಾರ್ಯವು ನಿನಗೆ ಮಾರಕವೇ ಆಗಿದೆ. ಸೌಭಾಗ್ಯವಶದಿಂದ ರಾಮನು ಇದುವರೆಗೂ ನಿನ್ನನ್ನು ಸಂಹರಿಸಿರುವುದಿಲ್ಲ. ಶತ್ರುಗಳೊಡನೆ ನೀನು ಅಸದೃಶವಾದ ಕಾರ್ಯವನ್ನೇ ಪ್ರಾರಂಭಿಸಿರುವೆ. ನಾನಾದರೂ ನಿನ್ನ ಶತ್ರುಗಳನ್ನು ಸಂಹರಿಸಿ ಎಲ್ಲವನ್ನೂ ಸರಿಪಡಿಸುತ್ತೇನೆ. ನಿಶಾಚರನೆ, ನಿನ್ನ ಶತ್ರುಗಳು ಇಂದ್ರ ಸೂರ್ಯರೇ ಆಗಿದ್ದರೂ, ಅಗ್ನಿ ವಾಯು ಕುಬೇರರೇ ಆಗಿದ್ದರೂ, ವರುಣನೇ ಆಗಿದ್ದರೂ ಅವರೆಲ್ಲರೊಡನೆಯೂ ನಿನ್ನ ಸಲುವಾಗಿ ಯುದ್ಧ ಮಾಡುತ್ತೇನೆ ಮತ್ತು ಎಲ್ಲವರನ್ನೂ ನಿರ್ನಾಮ ಮಾಡುತ್ತೇನೆ. ಪರ್ವತ ಸದೃಶವಾದ ಶರೀರವನ್ನು ಹೊಂದಿರುವ, ನಿಶ್ಚಿತವಾದ ಶೂಲವನ್ನು ಧರಿಸಿರುವ, ತೀಕ್ಷ್ಣವಾದ ಕೋರೆ ದಾಡೆಗಳನ್ನು ಹೊಂದಿರುವ ನನ್ನ ಗರ್ಜನೆಯನ್ನು ಕೇಳಿದೊಡನೆಯೇ ದೇವೇಂದ್ರನು ಭಯದಿಂದ ನಡುಗಿ ಹೋದಾನು. ರಾಮನು ನನ್ನನ್ನು ಮೊದಲನೆಯ ಬಾಣದಿಂದ ಪ್ರಹರಿಸಿ ಎರಡನೆಯ ಬಾಣವನ್ನು ಬಿಡುವುದರೊಳಗಾಗಿ ಅವನ ರಕ್ತವನ್ನು ಹೀರಿಬಿಡುತ್ತೇನೆ. ನೀನು ನಿಶ್ಚಿಂತನಾಗಿರು. ಅಣ್ಣ, ದಶರಥನ ಮಗನಾದ ರಾಮನ ವಧೆ ಮಾಡಿ ಸುಖಾವಹವಾದ ವಿಜಯವನ್ನು ಸಾಧಿಸಲು ನಾನು ಪ್ರಯತ್ನಿಸುತ್ತೇನೆ. ಲಕ್ಷ್ಮಣನೊಡನೆ ರಾಮನನ್ನು ಸಂಹರಿಸಿ ಕಪಿ ಸಮೂಹಗಳನ್ನು ನುಂಗಿಬಿಡುತ್ತೇನೆ. ರಾವಣೇಶ್ವರ, ನೀನು ಯಥೇಚ್ಛವಾಗಿ ವಿಹರಿಸು. ಶ್ರೇಷ್ಠವಾದ ವಾರುಣಿ ಮದ್ಯವನ್ನು ಪಾನ ಮಾಡು. ಯಾವ ವಿಧವಾದ ಆತಂಕವೂ ಇಲ್ಲದೆ ನಿಶ್ಚಿಂತನಾಗಿ ಪ್ರಜೆಗಳಿಗೆ ಹಿತಕರವಾದ ಕಾರ್ಯಗಳನ್ನು ಮಾಡು. ನಾನು ರಾಮನನ್ನು ಯಮನ ಮನೆಗೆ ಕಳುಹಿಸಿದ ನಂತರ ಬಹಳ ಕಾಲದವರೆಗೆ ಸೀತೆಯು ನಿನ್ನ ಅಧೀನದಲ್ಲಿರುವಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 12ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.